ಎಲ್ಲರಿಗೂ ಅಗಲವಾದ ದೇಶದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹಿಸ್ಟೋರಿಯಲ್ ಮೂಮೆಂಟ್ ಇನ್ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಟೆಸ್ಟ್ ಕ್ರಿಕೆಟ್ ನ ವಾಪಸ್ ತಂದಿದ್ದು ಈ ಸೀರೀಸ್. ಈ ಸೀರೀಸ್ ಅಲ್ಲಿ ತುಂಬಾ ವಿಷಯಗಳು ಅನ್ಫಾರ್ಚುನೇಟ್ ಮತ್ತೆ ಫಾರ್ಚುನೇಟ್ ಆಗಿದೆ. ನಾವು ಎಲ್ಲಾನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. 2020-21 ಕೋವಿಡ್ ಇಂದ ಎಲ್ಲ ಕ್ರಿಕೆಟ್ಗಳು ನಿಂತಿತ್ತು. ಆದ್ರೆ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ಆಡಕ್ಕೆ ಡಿಸೈಡ್ ಮಾಡ್ತಾರೆ. ದಟ್ ಇಸ್ ಬಿಜಿಟಿ ಇನ್ ಆಸ್ಟ್ರೇಲಿಯಾ. ಈ ಸೀರೀಸ್ ಭಾರತದ ಟೆಸ್ಟ್ ಕ್ರಿಕೆಟ್ ನ ಚೇಂಜ್ ಮಾಡ್ತು. ಅಷ್ಟೇ ಅಲ್ಲದೆ ಟೆಸ್ಟ್ ಕ್ರಿಕೆಟ್ ನ ರೋಮಾಂಚಕನ ಮಾಡಕ್ಕೆ ಈ ಸೀರೀಸ್ ಕಾರಣ. ಫಸ್ಟ್ ಟೆಸ್ಟ್ ಕ್ರಿಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಟೆಸ್ಟ್ ಕ್ರಿಕೆಟ್ ಆಡ್ಬೇಕಂದ್ರೆ ಪ್ಲೇಯರ್ಗೆ ಡೆಡಿಕೇಶನ್, ಪೇಷನ್ಸ್ ಮತ್ತೆ 100% ಎಫರ್ಟ್ ಹಾಕಬೇಕಾಗುತ್ತೆ. ಗ್ರೌಂಡ್ ಅಲ್ಲಿ ಇರ್ಬೋದು, ಮೆಂಟಲಿನೂ ಇರ್ಬೋದು. ಟೆಸ್ಟ್ ಕ್ರಿಕೆಟ್ ಇಸ್ ನಾಟ್ ಅಬೌಟ್ ಪ್ಲೇಯರ್ ವರ್ಸಸ್ ಪ್ಲೇಯರ್. ಟೆಸ್ಟ್ ಕ್ರಿಕೆಟ್ ಇಸ್ ಅಬೌಟ್ ಪ್ಲೇಯರ್ ವರ್ಸಸ್ ಪ್ಲೇಯರ್ಸ್ ಮೈಂಡ್ ಸೆಟ್. T20 ಆಡಿಯಾರೆ, ಅವ್ರ ಹೆಸರುಗಳು ನಮ್ಗೆ ಜ್ಞಾಪಕನೇ ಇಲ್ಲ. ಬಟ್ ಅದೇ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಡೆಬ್ಯೂ ಮಾಡಿ ಆಡಿರೋರ್ದು ಒಬ್ಬೊಬ್ಬರ ಹೆಸರು ನಮಗೆ ಜ್ಞಾಪಕ ಇದೆ. ಇಲ್ಲಾಂದ್ರೆ ಅವ್ರು ಮಾಡಿರೋ ಕ್ಯಾಮೋ ಇಂದ ನಮಗೆ ಅವ್ರ ಜ್ಞಾಪಕ ಇದೆ. ಟೆಸ್ಟ್ ಕ್ರಿಕೆಟ್ ನಿಮಗೆ ನೇಮ್ ಮತ್ತೆ ಫೇಮ್ ಕೊಡ್ಲಿಲ್ಲ ಅಂದ್ರೂ ಟೆಸ್ಟ್ ಕ್ರಿಕೆಟ್ ನಿಮ್ಗೊಂದು ರೆಸ್ಪೆಕ್ಟ್ ಕೊಡುತ್ತೆ. ಇಟ್ ಇಸ್ ಅ ಟಫೆಸ್ಟ್ ಫಾರ್ಮ್ಯಾಟ್ ಇನ್ ಕ್ರಿಕೆಟ್. ಯಾಕೆ ಎಲ್ಲ ಪ್ಲೇಯರ್ಸ್ ಟೆಸ್ಟ್ ಮ್ಯಾಚ್ ನ ಹೈಲಿ ರೇಟ್ ಮಾಡ್ತಾರೆ ಅಂದ್ರೆ, लेकिन सबसे ज्यादा फॉर्मेट कौन सा पसंद है वो मैं कहना चाहूंगा एक बार फिर कि टेस्ट मैच में सबसे ज्यादा पसंद करता हूँ. Your favorite form of the game? Test cricket. ಬಿಕಾಸ್ ಟೆಸ್ಟ್ ಫಾರ್ಮೆಟ್ ನೀಡ್ ಅ ಟೆಂಪರಮೆಂಟ್. ಒಬ್ಬ ಪ್ಲೇಯರ್ ಹೈಲಿ ಪ್ರೆಷರ್ ಮೂಮೆಂಟ್ ಅಲ್ಲಿ ಹೇಗೆ ಆಡ್ತಾನೆ ಅಂತ. ಟೆಸ್ಟ್ ಆಡ್ಬೇಕಾದ್ರೆ ಬರೀ ಸ್ಕಿಲ್ ಸೆಟ್ ಇಂಪಾರ್ಟೆಂಟ್ ಅಲ್ಲ. ಟೆಸ್ಟ್ ಆಡ್ಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಮತ್ತೆ ಹೇಗೆ ಸಿಚುವೇಶನ್ ಅಲ್ಲಿ ವರ್ಕ್ ಮಾಡ್ತಿರೋದು ಇಂಪಾರ್ಟೆಂಟ್. ಈ ಸೀರೀಸ್ ಬಂದ್ರೆ ಆಸ್ಟ್ರೇಲಿಯಾಕ್ಕೆ ನಮ್ಮ ಟೀಮ್ ಹೋದಾಗ ಕೋವಿಡ್ ಬಬಲ್ ಇತ್ತು. ನಿಮ್ಗೆಲ್ಲ ಗೊತ್ತು ಆಸ್ಟ್ರೇಲಿಯನ್ ಟೀಮ್ ಎಷ್ಟು ಪ್ರೆಷರ್ ಆಗುತ್ತೆ. ನಮ್ಮ ಪ್ಲೇಯರ್ಗಳು ಆ ಪ್ರೆಷರ್ ಜೊತೆಯಲ್ಲಿ ಆಸ್ಟ್ರೇಲಿಯನ್ ಮೀಡಿಯಾ ಮತ್ತೆ ಆಸ್ಟ್ರೇಲಿಯನ್ ಮ್ಯಾನೇಜ್ಮೆಂಟ್ ಮಾಡಿರೋ ಮೆಂಟಲ್ ಫಟಿಕ್ ನ ಹೇಗೆ ತಡ್ಕೊಂಡು ಇರ್ತಾರೆ ಅನ್ನೋದೇ. ಯಾಕಂದ್ರೆ ಯಾವಾಗ ಇಂಡಿಯಾ ಹೋಗಿ ಲ್ಯಾಂಡ್ ಆಯ್ತು ಅವಾಗ ಅವರು ಕ್ವಾರಂಟೈನ್ ಆಗ್ಬೇಕಾಗಿತ್ತು. ಅವರು ಕ್ವಾರಂಟೈನ್ ಆದಾಗ ಅವರಿಗೆ ಸ್ಟ್ರಿಕ್ಟ್ ಕೋವಿಡ್ ಬಬಲ್ ಪ್ರೋಟೋಕಾಲ್ಸ್ ಇದ್ವು. ಅವನ್ನ ಯಾರಾದ್ರು ಬ್ರೀಚ್ ಮಾಡಿದ್ರೆ ಮತ್ತೆ 15 days ಕ್ವಾರಂಟೈನ್ ಆಗಬೇಕಾಯ್ತು. ಅಲ್ಲಿ ಪ್ಲೇಯರ್ಸ್ ಗಳ ಮೆಂಟಲ್ ಬ್ರೇಕ್ ಡೌನ್ ಆಗ್ತಿತ್ತು. ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯನ್ ಮೀಡಿಯಾ ಹೋದ ಸತಿ ಇಂಡಿಯಾ ಗೆದ್ದಿದ್ದು ಜಸ್ಟ್ ಅ ಫ್ಲೂಕ್, ಮತ್ತೆ ನಮ್ಮ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಇರಲಿಲ್ಲ ಇನ್ ಫಾರ್ಮ್ ಆಫ್ ಬ್ಯಾಟ್ಸ್ಮನ್ ಅಂತ ಹೇಳಿಬಿಟ್ಟು ಇಂಡಿಯಾನ ಕ್ರಿಟಿಸೈಸ್ ಮಾಡ್ತಿದ್ರು. ವಿ ಆಲ್ ನೋ ಆಸ್ಟ್ರೇಲಿಯನ್ಸ್ ಆರ್ ಬಿಲೀವ್ಡ್ ಇನ್. ರಣಭೂಮಿಯಲ್ಲಿ ಯುದ್ಧ ಆರಂಭವಾಗುವ ಮೊದಲೇ ಮನೋಭೂಮಿಯಲ್ಲಿ ಆಟವಾಡುತ್ತಾರೆ. ಇಷ್ಟೆಲ್ಲ ಡ್ರಾಮಾ ನಡೀಬೇಕಾದ್ರೆ ಫಸ್ಟ್ ಮ್ಯಾಚ್ ನಡೆಯೋದು ಅಡಲೇಡ್ ಅಲ್ಲಿ, ಅಂಡ್ ಇಟ್ ಇಸ್ ಅ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್. ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ, ಆಸ್ಟ್ರೇಲಿಯಾದಲ್ಲಿ ಯಾವತ್ತು ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ನ ಸೋತಿಲ್ಲ. ಸೇ ಥ್ಯಾಂಕ್ಸ್ ಟು ಮಿಚೆಲ್ ಸ್ಟಾರ್ಕ್. ಇಂಡಿಯಾ ಟಾಸ್ ವಿನ್ ಆಗ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ನ ಚೂಸ್ ಮಾಡ್ತಾರೆ. ಬಟ್ ಮಿಚೆಲ್ ಸ್ಟಾರ್ಕ್ ಬ್ಯಾಟಿಂಗ್ ಮಾಡಕ್ಕೆ ಬಿಡಲ್ಲ. ವಿ ಆಲ್ ನೋ ಮಿಚೆಲ್ ಸ್ಟಾರ್ಕ್ ಪಿಂಕ್ ಬಾಲ್ ನ ಹೇಗೆ ಸ್ವಿಂಗ್ ಮಾಡ್ತಾರೆ ಅಂತ. ಅವರ ಫಸ್ಟ್ ಸ್ವಿಂಗ್ ಗೆ ಬಲಿಯಾಗಿದ್ದೆ ನಮ್ಮ ಪೃಥ್ವಿ ಶಾ. ಅವರ ಆಮೇಲೆ ಬಂದಿದ್ದು ಮಯಾಂಕ್ ಅಗರ್ವಾಲ್. ಜಸ್ಟ್ 17 ರನ್ ಹೊಡ್ಬಿಟ್ಟು ಅವರು ಫೆಮಿಲಿಯನ್ ಕಡೆ ಹೋಗ್ತಾರೆ. ಆಮೇಲೆ ಗ್ರೌಂಡ್ ಅಲ್ಲಿ ಇದ್ದು ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಮತ್ತೆ ಡಿಪೆಂಡಬಲ್ ಪುಜಾರ, ಇವರಿಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಮತ್ತೆ ಪುಜಾರ ಸ್ಕೋರ್ 43 runs. ಆದ್ಮೇಲೆ ಅವ್ರ ವಿಕೆಟ್ ಬೀಳುತ್ತೆ. ಆಮೇಲೆ ಗ್ರೌಂಡ್ ಅಲ್ಲಿ ನಿಂತಿದ್ದು ಕ್ಯಾಪ್ಟನ್ ಅಂಡ್ ವೈಸ್ ಕ್ಯಾಪ್ಟನ್ ವಿರಾಟ್ ಅಂಡ್ ಅಜಿಂಕ್ಯ ರಹಾನೆ. ಈ ಸೀರೀಸ್ ನಡೆಯಕ್ಕಿಂತ ಮುಂಚೆ ತುಂಬಾ ವಿಘ್ನಗಳು ಬಂದಿದೆ. ಬಟ್ ನಾನೀಗ ಹೇಳೋ ಮೂಮೆಂಟ್ ಈ ಸೀರೀಸ್ ನ ಟರ್ನ್ ಮಾಡುತ್ತೆ. ಫಸ್ಟ್ ಮ್ಯಾಚ್ ಅಲ್ಲಿ 76th ಓವರ್ ಅಲ್ಲಿ ಅಜಿಂಕ್ಯ ರಹಾನೆ ಒಂದು ಕಾಲ್ ಕೊಡ್ತಾರೆ. ಒಂದು ಮಿಸ್ ಕಾಲ್ ಆಗುತ್ತೆ. ಅವಾಗ ರನ್ ಔಟ್ ಆಗ್ತಾರೆ ದಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ. ನೀವು ನೋಡಬಹುದು ಆ ಕ್ಲಿಪ್ ಅಲ್ಲಿ ಅಜಿಂಕ್ಯ ರಹಾನೆ ಮತ್ತೆ ವಿರಾಟ್ ಕೊಹ್ಲಿ ತುಂಬಾ ಫ್ರಸ್ಟ್ರೇಟ್ ಆಗ್ತಾರೆ. ಬಿಕಾಸ್ ಇಟ್ ವಾಸ್ ಅ ಟರ್ನಿಂಗ್ ಮೂಮೆಂಟ್ ಆಫ್ ದಿ ಸೀರೀಸ್. ಇದಾದ್ಮೇಲೆ ಎಲ್ಲ ಟರ್ನ್ ಆಗುತ್ತೆ. ಅಜಿಂಕ್ಯ ರಹಾನೆ ಮೆಂಟಲ್ ಫಟಿಕ್ ತಗೊಂಡು ವಿರಾಟ್ ನ ರನ್ ಔಟ್ ಮಾಡಿಸಿದ ರೀಸನ್ ಗೆ ಅವ್ರ ವಿಕೆಟ್ ನ ಥ್ರೋ ಮಾಡ್ತಾರೆ. ಇಂಡಿಯಾ ಜಸ್ಟ್ 244 runs ಗೆ ಆಲ್ ಔಟ್ ಆಗ್ತಾರೆ. ಇಂಡಿಯಾ ಬೌಲಿಂಗ್ ಬಂದಾಗ ವಿತ್ ಹೆಲ್ಪ್ ಆಫ್ ಉಮೇಶ್ ಯಾದವ್ ಮತ್ತೆ ಜಸ್ಪ್ರೀತ್ ಬುಮ್ರಾ 3 ಮತ್ತೆ 2 ವಿಕೆಟ್ ತಗೊಂಡಿದ್ರೆ, ಅಶ್ವಿನ್ ಅನ್ನ ಬಂದ್ಬಿಟ್ಟು ಸೆಂಟ್ರ್ ಅಲ್ಲಿ 4 ವಿಕೆಟ್ ತಗೊಂಡು ಆಸ್ಟ್ರೇಲಿಯಾನ ಆಲ್ ಔಟ್ ಮಾಡ್ತಾರೆ. ಮತ್ತೆ ಇಂಡಿಯಾ 53 runs ಲೀಡ್ ತಗೊಳುತ್ತೆ. ನಾನು ಇಲ್ಲೊಂದು ಪಾಯಿಂಟ್ ಹೇಳಬೇಕಾಗುತ್ತೆ, ದಟ್ ವಿ ಶುಡ್ ಥ್ಯಾಂಕ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮೆಟ್ ನ ಹೇ ರೀತಿ ತಗೊಳೋದು ನಾವು ನೋಡಿದೀವಿ. ಹಿ ಚೇಂಜ್ ಮೆನಿ ಥಿಂಗ್, ಬಟ್ ಒನ್ ಆಫ್ ದಟ್ ವಾಸ್ ಚೇಂಜಿಂಗ್ ದಿ ಇಂಡಿಯನ್ ಬೌಲಿಂಗ್ ಸ್ಟೈಲ್. ಇಂಡಿಯಾ ಮುಂಚೆ ಎಲ್ಲ ಹೆವಿ ಬ್ಯಾಟಿಂಗ್ ಡಿಪೆಂಡೆಂಟ್ ಟೀಮ್ ಆಗಿತ್ತು. ಯಾವಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ತಗೊಂಡ್ರು ಅವಾಗ ಬೌಲಿಂಗ್ ಡಿಪೆಂಡೆಂಟ್ ಟೀಮ್ ಆಯ್ತು. ಉಮೇಶ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಭುವನೇಶ್ವರ್ ಕುಮಾರ್ ಇಂಥ ಪ್ಲೇಯರ್ ಗಳನ್ನೆಲ್ಲ ತಂದ್ಬಿಟ್ಟು ಇಂಡಿಯಾ ಒಂದು ಬ್ಯಾಲೆನ್ಸ್ಡ್ ಟೆಸ್ಟ್ ಟೀಮ್ ರೆಡಿ ಆಗಿತ್ತು. ದಟ್ಸ್ ವೈ ವಿ ರೇಟ್ ವಿರಾಟ್ ಕೊಹ್ಲಿಸ್ ಟೆಸ್ಟ್ ಕ್ಯಾಪ್ಟನ್ಸಿ ವೆರಿ ಹೈಲಿ. ಸೆಕೆಂಡ್ ಇನ್ನಿಂಗ್ಸ್ ಬಂದ್ರೆ ಇಂಡಿಯಾಗೋಸ್ಕರ ಬ್ಯಾಟಿಂಗ್ ಮಾಡಕ್ ಓಪನಿಂಗ್ ಬಂದಿದ್ದು ಪೃಥ್ವಿ ಶಾ ಮತ್ತೆ ಮಯಾಂಕ್ ಅಗರ್ವಾಲ್. ಬಟ್ ಪೃಥ್ವಿ ಶಾ ವಿಕೆಟ್ ಬೇಗ ಬೀಳುತ್ತೆ. ಅವಾಗ ಇಂಡಿಯಾ ನೈಟ್ ವಾಚ್ ಮ್ಯಾನ್ ಆಗಿ ಜಸ್ಪ್ರೀತ್ ಬುಮ್ರಾನ ಕಳಿಸ್ತಾರೆ. ನೈಟ್ ವಾಚ್ ಮ್ಯಾನ್ ಇಸ್ ಅ ಬೌಲರ್ ದಟ್ ಕ್ಯಾನ್ ಬ್ಯಾಟ್ ಕ್ವೈಟ್ ವೆಲ್. ಯಾಕೆ ಕಳಿಸ್ತಾರೆ ಒಬ್ಬ ಬೌಲರ್ನ ಅಂದ್ರೆ ವಿಕೆಟ್ ಬಿದ್ರು ಪ್ರಾಬ್ಲಮ್ ಆಗಬಾರ್ದು, ಮತ್ತೆ ಒಬ್ಬ ಪ್ರಾಪರ್ ಬ್ಯಾಟ್ಸ್ಮನ್ ನ ಸೇವ್ ಮಾಡಕ್ಕೆ. ಬಾಲ್ ರಿವರ್ಸ್ ಆಗ್ತಿರ್ಬೋದು, ಮತ್ತೆ ಫ್ಲೂಕ್ ಅಲ್ಲಿ ಆಡಕ್ ಹೋಗ್ಬಿಟ್ಟು ವಿಕೆಟ್ ಥ್ರೋ ಮಾಡ್ಬಿಟ್ರೆ ಒಂದು ವಿಕೆಟ್ ಹಾಗೆ ಹೋಗ್ಬಿಡುತ್ತೆ ಅಂತ ಒಬ್ಬ ನೈಟ್ ವಾಚ್ ಮ್ಯಾನ್ ನ ಕಳಿಸ್ತಾರೆ. ಅಲ್ಲಿ ಜಸ್ಪ್ರೀತ್ ಬುಮ್ರಾ ಒಬ್ಬ ನೈಟ್ ವಾಚ್ ಮ್ಯಾನ್ ಆಗಿ ಹೋಗಿರ್ತಾರೆ. ನೆಕ್ಸ್ಟ್ ಟೈಮ್ ಮ್ಯಾಚಿಗೆ ಬಂದಾಗ ಸನ್ರೈಸ್ ಆಗುತ್ತೆ. ಬಟ್ ಆ ಬೆಳಿಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಈ ದಿನ ಇಷ್ಟು ಕರಾಳವಾಗಿ ಹೋಗುತ್ತೆ ಅಂತ.
ಇಟ್ ಈಸ್ ಅ ಬ್ಲ್ಯಾಕ್ ಡೇ ಇನ್ ಟೆಸ್ಟ್ ಕ್ರಿಕೆಟ್ ಆಫ್ ಇಂಡಿಯಾ. ಆಸ್ಟ್ರೇಲಿಯನ್ಸ್ ಒಂದು ಟೆಸ್ಟ್ ಮ್ಯಾಚ್ ನ T20 ರೇಂಜ್ ಅಲ್ಲಿ ಆಡಿದ್ರು. ಜಸ್ಟ್ ಫಾರ್ 21.2 ಓವರ್ಸ್ಗೆ ಇಡೀ ಟೀಮ್ ಇಂಡಿಯಾನ ಆಲ್ ಔಟ್ ಮಾಡ್ತು. ಸೇ ಥ್ಯಾಂಕ್ಸ್ ಟು ಪ್ಯಾಟ್ ಕಮಿನ್ಸ್ ಅಂಡ್ ಹೇಜಲ್ವುಡ್. 3 ಮತ್ತು 5 ವಿಕೆಟ್ ತಗೊಂಡು ಇಂಡಿಯಾನ ಜಸ್ಟ್ ಫಾರ್ 36 ರನ್ಸ್ಗೆ ಆಲ್ ಔಟ್ ಮಾಡಿದ್ರು. ಆ ನಂತರ ಅದನ್ನ ಚೇಸ್ ಮಾಡಕ್ ಬಂದಿದ್ದು ಆಸ್ಟ್ರೇಲಿಯಾ 2 ವಿಕೆಟ್ ಕಳ್ಕೊಂಡು ಈ ಮ್ಯಾಚ್ ನ ಗೆಲ್ತು. ಈ ಮ್ಯಾಚ್ ಮುಗ್ದ ಮೇಲೆ ಶುರು ಆಗಿದ್ದೆ ಡ್ರಾಮಾ. ಜಸ್ಟ್ 36ಗೆ ಆಲ್ ಔಟ್ ಆಗಿದ್ದ ಟೀಮ್ ಅನ್ನ ಅವರ ಕ್ಯಾಪ್ಟನ್ ಬಿಟ್ಟು ಹೋಗ್ತಿದ್ದಾರೆ. ವಿರಾಟ್ ವಾಸ್ ಗೋಯಿಂಗ್ ಟು ಲೀವ್ ಟೀಮ್ ಇಂಡಿಯಾ ಫಾರ್ ಪೆಟರ್ನಿಟಿ ಲೀವ್. ಇವಾಗ ಕ್ಯಾಪ್ಟನ್ ಇಲ್ಲ ಮತ್ತೆ 36ಗೆ ಆಲ್ ಔಟ್ ಆಗಿದ್ದು ಮೆಂಟಲ್ ಬ್ರೇಕ್ನೆಸ್ ಇಟ್ಕೊಂಡು ಈ ಟೀಮ್ ಮುಂದೆ ಹೆಂಗ್ ಹೋಗುತ್ತೆ ಅಂತ ಎಲ್ಲರೂ ಪ್ರಶ್ನೆ ಮಾಡಿದ್ರು. ಈ ಮ್ಯಾಚ್ ಮುಗ್ದ ಮೇಲೆ ಟೀಮ್ ಇಂಡಿಯಾ 0-4 ಅಲ್ಲಿ ಸೋರುತ್ತೆ, ಇದು ವೈಟ್ ವಾಶ್ ಆಗುತ್ತೆ ಅಂತ ತುಂಬಾ ಜನ ಪ್ರೆಡಿಕ್ಷನ್ ಮಾಡಿದ್ರು. ಬಟ್ ಇಂಡಿಯನ್ ಟೀಮ್ ಯಾವತ್ತೂ ಸೋತ್ ಒಪ್ಕೊಂಡಿರಲಿಲ್ಲ. ನೆಕ್ಸ್ಟ್ ಮ್ಯಾಚ್ ಶುರು ಆಗಿದ್ದು MCG ಅಲ್ಲಿ. ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಒಂದು ಆಸ್ಟ್ರೇಲಿಯನ್ ಕ್ರಿಕೆಟ್ ಪ್ರೇಮಿಗಳಿಗೆ ಹೇಗೆ ಅಂದ್ರೆ ಒಂದು ಹಬ್ಬ ಇದ್ದಂಗೆ. ಆಸ್ಟ್ರೇಲಿಯನ್ ಫ್ಯಾನ್ಸ್ ತುಂಬಾ ವೈಲೆಂಟ್ ಆಗಿರ್ತಾರೆ ಈ ದಿನ, ಬಿಕಾಸ್ ಅವರು ಗ್ರೌಂಡ್ ಅಲ್ಲಿ ಪಾಯಿಂಟ್ ಮೂವ್ಮೆಂಟ್ ಅಲ್ಲೂ ಒಂದು ಗೇಮ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. ಇವಾಗ ಟೀಮ್ ಇಂಡಿಯಾ ಇದನ್ನ ಹೇಗೆ ಫೇಸ್ ಮಾಡೋದಂತ ನೋಡ್ಬೇಕು. ಬಿಕಾಸ್ 36ಗೆ ಆಲ್ ಔಟ್ ಮಾಡಿರೋದು, ಮತ್ತೆ ವಿರಾಟ್ ಬಿಟ್ಟು ಹೋಗಿರೋದು, ಮತ್ತೆ MCG ಅಲ್ಲಿ ಆಡೋದು, ಇಷ್ಟೆಲ್ಲದ ಪ್ರೆಷರ್ ಅಲ್ಲಿ ಒಬ್ಬ ಪ್ಲೇಯರ್ ಹೇಗೆ ಸಿಚುವೇಶನ್ ನ ಡೀಲ್ ಮಾಡ್ಕೊಂಡು ಈ ಗೇಮ್ ನ ಮುಂದೆ ತಗೊಂಡು ಹೋಗ್ತಾನೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮ್ಯಾಚ್ ಅಲ್ಲಿ ಇಬ್ರು ಡೆಬ್ಯೂಟೆಂಟ್ಸ್ ಗಳು ಡೆಬ್ಯೂ ಮಾಡ್ತಾ ಇದ್ದಾರೆ. ಇಟ್ಸ್ ಗಿಲ್ ಅಂಡ್ ಸಿರಾಜ್. ಫಸ್ಟ್ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಾ ಜಸ್ಟ್ ಫಾರ್ 195 ರನ್ಸ್ಗೆ ಆಲ್ ಔಟ್ ಆಗ್ತಾರೆ. ವಿ ಶುಡ್ ಥ್ಯಾಂಕ್ ಬೂಮ್ರಾ ಅಂಡ್ ಸಿರಾಜ್. ಮತ್ತೆ ಮಿಡಲ್ ಆರ್ಡರ್ ಅಲ್ಲಿ ಅಶ್ವಿನ್ ನಾನು ವಿಕೆಟ್ ತಗೋತಾರೆ. ಇಲ್ಲೇ ಇಡೀ ಸೀರೀಸ್ ಮೊಮೆಂಟಮ್ ಚೇಂಜ್ ಆಗುತ್ತೆ. ಅದು ಮೊಮೆಂಟಮ್ ಇಂಡಿಯಾ ಕಡೆ ಬರುತ್ತೆ. ನೆಕ್ಸ್ಟ್ ಇಂಡಿಯನ್ ಬ್ಯಾಟಿಂಗ್ ಬಂದ್ರೆ ಗಿಲ್ ಮತ್ತೆ ಪುಜಾರಾ ಸೇರ್ಬಿಟ್ಟು ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಪಾರ್ಟ್ನರ್ಶಿಪ್ ಆಫ್ 61 ರನ್ಸ್. ಅದಾದ್ಮೇಲೆ ಪಿಚ್ಗೆ ಬಂದಿದ್ದೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ. ಒಂದ್ ಕಡೆ ಟೀಮ್ ನ 36ಗೆ ಆಲ್ ಔಟ್ ಮಾಡಿದ ಬೇಜಾರಿದ್ರೆ, ಇನ್ನೊಂದ್ ಕಡೆ ವಿರಾಟ್ ಅನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ರನ್ಔಟ್ ಮಾಡಿಸಿದ ಮೆಂಟಲ್ ಪ್ರೆಷರ್ ಕೂಡ ಅಜಿಂಕ್ಯ ರಹಾನೆ ತಲೆಯಲ್ಲಿ ಇರುತ್ತೆ. ಇವೆರಡು ಜೊತೆ ಡೀಲ್ ಮಾಡ್ಕೊಂಡು ಅಜಿಂಕ್ಯ ರಹಾನೆ ಪಿಚ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು. ಅಂಡ್ ಹಿ ಡೆಲಿವರ್ಸ್. ಮ್ಯಾಚ್ ವಿನಿಂಗ್ 100 ಸ್ಕೋರ್ ಮಾಡಿಬಿಟ್ಟು ಟೀಮ್ ನ ಒಂದು ಸೇಫ್ ಪೊಸಿಷನ್ ತಂದಿಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ಪ್ರೆಷರ್ ತಂದಿಡ್ತಾರೆ ದಿ ಅಜಿಂಕ್ಯ ರಹಾನೆ. ಆಮೇಲೆ ಅವ್ರ ಕ್ಯಾಪ್ಟನ್ಸಿನೂ ಬ್ರಿಲಿಯಂಟ್ ಆಗಿರುತ್ತೆ ಈ ಮ್ಯಾಚ್ ಅಲ್ಲಿ. ಅಜಿಂಕ್ಯ ರಹಾನೆ ಮತ್ತೆ ಮಿಡಲ್ ಅವರ್ ಹೆಲ್ಪ್ ಇಂದ ಇಂಡಿಯಾ 200 ರನ್ಸ್ ಲೀಡ್ ತಗೊಳುತ್ತೆ. ಒಂದು ಪ್ರಿಟಿ ಗುಡ್ ಸ್ಕೋರ್ ಬೋರ್ಡ್ ಮೇಲೆ ಹಾಕ್ತಾರೆ. ನೆಕ್ಸ್ಟ್ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬಂದಾಗ ಸಿರಾಜ್ ಅವರಿಗೆ ಬ್ಯಾಟಿಂಗ್ ಮಾಡಕ್ಕೆ ಬಿಡಲ್ಲ. ಈ ಮ್ಯಾಚ್ ಅಲ್ಲಿ ಸಿರಾಜ್ ಅವರಿಗೆ ಪ್ರೂವ್ ಮಾಡ್ಕೊಂಡ್ರು ಈಸ್ ಅ ಡಿಪೆಂಡೆಬಲ್ ಬೌಲರ್ ಇನ್ ಟೆಸ್ಟ್ ಫಾರ್ಮ್ಯಾಟ್ ಅಂತ. ಅದಾದ್ಮೇಲೆ ಸಿರಾಜ್ ನ ಇಲ್ಲಿ ತನಕ ಯಾರು ಹಿಡಿದಿಲ್ಲ ಇನ್ ಟೆಸ್ಟ್ ಫಾರ್ಮ್ಯಾಟ್. ಸೇ ಥ್ಯಾಂಕ್ಸ್ ಟು ವಿರಾಟ್ ಟು ಬ್ರಿಂಗಿಂಗ್ ಸಿರಾಜ್ ಟು ಟೀಮ್ ಇಂಡಿಯಾ. ಬಿಕಾಸ್ ಈ ಮ್ಯಾಚ್ ಆಗ ಮೇಲೆನೆ ಸಿರಾಜ್ ಅವರಿಗೆ ಪ್ರೂವ್ ಮಾಡ್ಕೊಂಡ್ರು ದಟ್ ಹೀಸ್ ಹಿಯರ್ ಟು ಸ್ಟೇ. ಈ ಮ್ಯಾಚ್ ಅಲ್ಲಿ ಸಿರಾಜ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಅವ್ರ ಹೆಲ್ಪ್ ಇಂದ ಆಸ್ಟ್ರೇಲಿಯಾನ ಜಸ್ಟ್ 200 ರನ್ಸ್ಗೆ ಆಲ್ ಔಟ್ ಮಾಡ್ತಾರೆ. ಇಂಡಿಯನ್ ನ ಸೆಕೆಂಡ್ ಇನ್ನಿಂಗ್ಸ್ ಬಂದ್ರೆ ಜಸ್ಟ್ 70 ರನ್ಸ್ ಹೊಡೆಯಕ್ಕಿರುತ್ತೆ. ನಾವು 2 ವಿಕೆಟ್ ಕಳ್ಕೊಂಡು ಅದನ್ನ ಚೇಸ್ ಮಾಡ್ತೀವಿ. ಇಂಡಿಯಾ ಈ ಮ್ಯಾಚ್ ನ ಗೆಲ್ಲುತ್ತೆ ಮತ್ತೆ ಈ ಸೀರೀಸ್ ನ ಲೆವೆಲ್ ಮಾಡುತ್ತೆ. ಈ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಸ್ನಾಕ್ ಮತ್ತೆ ಬ್ರಿಲಿಯಂಟ್ ಕ್ಯಾಪ್ಟನ್ಸಿ ಮಾಡಿದ್ದಕ್ಕೆ ಅಜಿಂಕ್ಯ ರಹಾನೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರೆ. ಹಿ ಡಿಸರ್ವ್ ದಟ್. ಥರ್ಡ್ ಮ್ಯಾಚ್ ಬಂದ್ರೆ ದಿ ಸಿಡ್ನಿ ಕ್ರಿಕೆಟ್ ಗ್ರೌಂಡ್. ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಒಂದು ಮಾತಿದೆ, ಇಲ್ಲಿ ಟೀಮ್ಗಳು ಗೆಲ್ಲೋದಿಲ್ಲ ಸೋಲೋದಕ್ಕಿಂತ ಜಾಸ್ತಿ ಇಲ್ಲಿ ಮ್ಯಾಚ್ಗಳು ಡ್ರಾ ಆಗುತ್ತೆ ಜಾಸ್ತಿ. ಇನ್ನೊಂದು ಖುಷಿ ವಿಷಯ ಏನಂದ್ರೆ ನಮ್ಮ ಟೀಮಿಗೆ ರೋಹಿತ್ ಶರ್ಮಾ ವಾಪಸ್ ಬರ್ತಾರೆ ಮತ್ತೆ ಆಸ್ಟ್ರೇಲಿಯನ್ಸ್ಗೆ ಡೇವಿಡ್ ವಾರ್ನರ್. ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಾ ಡೆಬ್ಯೂಟೆಂಟ್ ವಿಲ್ ಪುಕೋಸ್ಕಿ ಮತ್ತೆ ಲಾಬುಶೇನ್ 100 ಪಾರ್ಟ್ನರ್ಶಿಪ್ ಮಾಡಿದ್ರೆ ಆಮೇಲೆ ಬಂದಿದ್ದು ದಿ ಸ್ಟೀವನ್ ಸ್ಮಿತ್ ಬ್ಯಾಟ್ ಇಂದ ತುಂಬಾ ವರ್ಷಗಳಿಂದ 100 ಬರ್ತಿರಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಸೆಂಚುರಿ ಮಾಡಿಬಿಟ್ಟು ವೈ ಈಸ್ ಅ ಬ್ರಿಲಿಯಂಟ್ ಟೆಸ್ಟ್ ಬ್ಯಾಟ್ಸ್ಮನ್ ಅಂತ ಪ್ರೂವ್ ಮಾಡಿದ್ರು. 131 ರನ್ ನೋಡ್ಬಿಟ್ಟು ಸ್ಟೀವನ್ ಸ್ಮಿತ್ ಕಾನ್ಫಿಡೆನ್ಸ್ ಬರ್ತಾರೆ. ಇಲ್ಲಿ ತನಕ ಆ ಕಾನ್ಫಿಡೆನ್ಸ್ ಸೀರೀಸ್ ಅಲ್ಲಿ ಮಿಸ್ ಆಗಿತ್ತು. ಇದಾದ್ಮೇಲೆ ಆಸ್ಟ್ರೇಲಿಯನ್ ಟೀಮ್ಗೂ ಒಂದು ಒಳ್ಳೆ ಬೂಸ್ಟ್ ಸಿಗುತ್ತೆ ಬಿಕಾಸ್ ಮೊಮೆಂಟಮ್ ಚೇಂಜ್ ಆಗಿದೆ. ಆಮೇಲೆ ಇಂಡಿಯಾ ಬ್ಯಾಟಿಂಗ್ ಬಂದಾಗ ರೋಹಿತ್ ಮತ್ತೆ ಗಿಲ್ 70 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಪುಜಾರಾ ಮತ್ತೆ ಅಜಿಂಕ್ಯ ರಹಾನೆ ಫೈಟ್ ಬ್ಯಾಕ್ ಮಾಡ್ತಾರೆ. ಬಟ್ ನಮಗೆ ಪಂತ್ ಹ್ಯಾಸ್ ಅ ಟೆಸ್ಟ್ ಬ್ಯಾಟ್ಸ್ಮನ್ ಗ್ಲಿಮ್ಸ್ ಗೊತ್ತಾಗುತ್ತೆ. ಇಂಡಿಯಾ ಆಲ್ ಔಟ್ ಆದಾಗ ಮತ್ತೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬರುತ್ತೆ. 407 ರನ್ಸ್ ಅನ್ನೋ ಬಿಗ್ ಸ್ಕೋರ್ ನ ಇಂಡಿಯಾ ಮುಂದೆ ಇಡ್ತಾರೆ ವಿತ್ ಹೆಲ್ಪ್ ಆಫ್ ಸ್ಮಿತ್ ಮತ್ತೆ ಗ್ರೀನ್ ಇಂದ. ಈ ರನ್ ಅನ್ನ ಚೇಸ್ ಮಾಡಿ ಟೀಮ್ ಇಂಡಿಯಾ ಗಿಲ್ ಮತ್ತೆ ರೋಹಿತ್ ಶರ್ಮಾ ಹೆಲ್ಪ್ ಇಂದ ಈಸಿಯಾಗಿ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಸಡನ್ ವಿಕೆಟ್ ಬೀಳುತ್ತೆ. ಅವಾಗ ಗ್ರೌಂಡ್ ಅಲ್ಲಿ ಇದ್ದೆ ಪುಜಾರಾ ಮತ್ತೆ ಪಂತ್. ನಿಮ್ಗೆ ಆ ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ, ಒಬ್ಬ ಪ್ರಾಪರ್ ಟೆಸ್ಟ್ ಬುಕ್ ಬ್ಯಾಟ್ಸ್ಮನ್ ಇದ್ರೆ ಇನ್ನೊಂದ್ ಕಡೆ ಒಬ್ಬ ಅಟ್ಯಾಕ್ಟಿವ್ ಟೆಸ್ಟ್ ಬ್ಯಾಟ್ಸ್ಮನ್ ಇದ್ದಾನೆ. ಇಟ್ ವಾಸ್ ವಂಡರ್ಫುಲ್ ಟು ವಾಚ್ ದಟ್ ಬಿಕಾಸ್ ಒಬ್ಬ ಟೆಸ್ಟ್ ಮ್ಯಾಚ್ ತರ ಆಡ್ತಾ ಇದ್ರೆ ಒಬ್ಬ ಟೆಸ್ಟ್ ಮ್ಯಾಚ್ ನ ಚೇಂಜ್ ಮಾಡೋ ರೀತಿಯಲ್ಲಿ ಆಡ್ತಾ ಇದ್ದಾನೆ. ಒಂದ್ ಕಡೆ ಪುಜಾರಾವು ಒಳ್ಳೆ ಬಾಲ್ ಗಳನ್ನ ಡಿಫೆನ್ಸ್ ಮಾಡ್ಕೊಂಡಿದ್ರೆ ಇನ್ನೊಂದ್ ಕಡೆ ರಿಷಬ್ ಪಂತ್ ನೇತಾನ್ ಲಯನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ಇಬ್ರು ಮ್ಯಾಚ್ ಮುಗ್ಸಕ್ಕಾಗಲ್ಲ. ಆಮೇಲೆ ಗ್ರೌಂಡ್ ಅಲ್ಲಿ ಇದ್ದಿದ್ದೆ ಅಶ್ವಿನ್ ಅನ್ನ ಮತ್ತೆ ಹನುಮ ವಿಹಾರಿ. ದಿಸ್ ಟೂ ಶೋಸ್ ವಾಟ್ ಟೇಕ್ಸ್ ಟು ಅ ಟೆಸ್ಟ್ ಬ್ಯಾಟ್ಸ್ಮನ್ ಬಿಕಾಸ್ ಟೆಸ್ಟ್ ಅಲ್ಲಿ ಪೇಷನ್ಸ್ ಇರಬೇಕು. ಆದ್ರೆ ಇವರ ಪೇಷನ್ಸ್ 100% ಅಲ್ಲ 200% ಟೆಸ್ಟ್ ಆಗ್ತಿತ್ತು. ಒಬ್ರಿಗೆ ಬ್ಯಾಕ್ ಪೇನ್ ಇದ್ರೆ ಇನ್ನೊಬ್ರಿಗೆ ಹ್ಯಾಮ್ಸ್ಟ್ರಿಂಗ್ ಕ್ಯಾಚ್ ಆಗಿತ್ತು. ಈ ಮ್ಯಾಚ್ ನ ಹೇಗೆ ಗೆಲ್ಬೇಕಪ್ಪ ಅಂತ ಯೋಚನೆ ಮಾಡಕ್ಕೂ ಆಗಲ್ಲ ಬಿಕಾಸ್ ಇಲ್ಲಿ ಇವರಿಬ್ರು ಆಡ್ತಿದ್ದು ಬರೀ ಡ್ರಾಗೆ.
ಒಂದ್ ಸೆಕೆಂಡ್ ಹಿಂದೆ ನೋಡ್ರೆ ಪೂಜಾರ ಮತ್ತೆ ರಿಷಬ್ ಪಂತ್ ಬ್ಯಾಟಿಂಗ್ ಇಂದ ಇಂಡಿಯಾ ಮ್ಯಾಚ್ ನ ಗೆಲ್ಲೋ ಮೂಮೆಂಟ್ ಅಲ್ಲಿ ಇತ್ತು. ಬಟ್ ಇವಾಗ ಈ ಟೆಸ್ಟ್ ಮ್ಯಾಚ್ ನ ಉಳ್ಸೋಗೋಸ್ಕರ ಟೀಮ್ ಇಂಡಿಯಾ ಆಡ್ಬೇಕಾಗಿತ್ತು. ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ನೋಡ್ಕೋಬಿಟ್ಟು ಆಸ್ಟ್ರೇಲಿಯನ್ಸ್ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಸ್ಲೆಜಿಂಗ್ ಶುರು ಮಾಡ್ತಾರೆ. ನೀವು ಈ ಕ್ಲಿಪ್ ಅನ್ನ ಎಲ್ಲಿ ಬೇಕಾದ್ರೂ ನೋಡಿರ್ಬೋದು. ದಟ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಆರ್ ಸ್ಲೆಜಿಂಗ್ ಇಂಡಿಯನ್ ಪ್ಲೇಯರ್ಸ್. ಅದನ್ನ ಥ್ರೋ ಮಾಡಿದ್ದು ಅಶ್ವಿನ್ ಅನ್ನ ಮತ್ತೆ ಹನುಮ ವಿಹಾರಿ ಇಬ್ರು ಡೆಡಿಕೇಟೆಡ್ ಬ್ಯಾಟಿಂಗ್ ಮಾಡ್ತಾರೆ ಆನ್ ದ ಗ್ರೌಂಡ್. ಈ ಮ್ಯಾಚ್ ನ ಗೆಲ್ಬೇಕಂದ್ರೆ ಲಾಸ್ಟ್ ಡೇ 3 hours ಬ್ಯಾಟಿಂಗ್ ಮಾಡ್ತಾರೆ, ಅದು ಬಿಸ್ಲಲ್ಲಿ. ಈ ಮ್ಯಾಚ್ ಆದ್ಮೇಲೆ ಹನುಮ ವಿಹಾರಿ ಮತ್ತೆ ಅಶ್ವಿನ್ ಅನ್ನ ಟೀಮ್ ಅಲ್ಲಿ ಇರಲ್ಲ, ಅವರಿಬ್ರು ಇಂಜುರಿ ಆಗಿರ್ತಾರೆ. ಈ ಮ್ಯಾಚ್ ನ ಇಂಡಿಯಾ ಡ್ರಾ ಮಾಡುತ್ತೆ ಮತ್ತೆ ಈ ಸೀರೀಸ್ ನ ಇನ್ನು ಅಲೈವ್ ಅಲ್ಲಿ ಇರುತ್ತೆ. ಲೆಟ್ಸ್ ಕಮ್ಸ್ ಟು 4th ಟೆಸ್ಟ್ ಮ್ಯಾಚ್ ಗಾಬಾ. ಬ್ರಿಸ್ಬೇನ್ ಅಲ್ಲಿ ಆಡ್ತಿರೋದು ಈ 4th ಟೆಸ್ಟ್ ಮ್ಯಾಚ್ ಗೆ ಟೀಮ್ ಇಂಡಿಯಾದಲ್ಲಿ 11 ಪ್ಲೇಯರ್ಸ್ ಇರೋದು ಕಷ್ಟ ಆಗಿತ್ತು. ಬಿಕಾಸ್ ಟೀಮ್ ಇಂಡಿಯಾದಲ್ಲಿ ಇಂಜುರಿ 11 ರೆಡಿ ಆಗಿತ್ತು. ಉಮೇಶ್ ಯಾದವ್, ಮೊಹಮ್ಮದ್ ಶಮಿ, KL ರಾಹುಲ್, ರವಿಚಂದ್ರನ್ ಅಶ್ವಿನ್, ಹನುಮ ವಿಹಾರಿ, ಇಷ್ಟಲ್ಲದೆ ನಮ್ಮ ಬೌಲಿಂಗಿನ ಬ್ಯಾಕ್ ಬೋನ್ ಆಗಿರೋದು ಮತ್ತೆ ಬೌಲಿಂಗ್ ಕ್ಯಾಪ್ಟನ್ ಬೂಮ್ರಾ ಇಂಜುರಿ ಆಗಿರ್ತಾರೆ. ಈ ಟೀಮ್ ಇಂದ ಹೊರಗಡೆ ಹೋಗಿರ್ತಾರೆ. ಈ ಟೀಮ್ ಅಲ್ಲಿ ಕೋರ್ ಪ್ಲೇಯರ್ಸೇ ಇಲ್ಲ, ಎಲ್ಲರೂ ಇಂಜುರಿ ಆಗಿರ್ತಾರೆ. ಬಟ್ ಇಂಡಿಯಾ 4th ಟೆಸ್ಟ್ ಮ್ಯಾಚ್ ನ ಆಡಬೇಕಾಗಿತ್ತು. ಯಾವಾಗ ಟೀಮ್ ಬ್ರಿಸ್ಬೇನಿಗೆ ಹೋಗ್ತಾ ಇತ್ತು ಅವಾಗ ಅಜಿಂಕ್ಯ ರಹಾನೆ ಹೇಳ್ತಾರೆ ದಟ್ ನನ್ನ ಹತ್ರ 11 ಜನ ಪ್ಲೇಯರ್ಸ್ ಇದಾರೆ ಈ ಮ್ಯಾಚ್ ಆಡಕ್ಕೆ ಅಂತ ಅವರು ಚೆಕ್ ಮಾಡ್ತಾ ಇದ್ರು. ಅವಾಗ ಇಬ್ರು ಡೆಬ್ಯೂಟೆಂಟ್ಸ್ ನ ಡೆಬ್ಯೂ ಮಾಡಿಸ್ಬೇಕಾಯ್ತು. ಒಂದು ವಾಷಿಂಗ್ಟನ್ ಸುಂದರ್ ಮತ್ತೆ ಟಿ ನಟರಾಜನ್. ಇಬ್ರು ಹೋಗಿದ್ದು ಆಸ್ ಅ ನೆಟ್ ಬೌಲರ್ ಟು ಟೀಮ್ ಇಂಡಿಯಾ. ಬಿಕಾಸ್ ಕ್ವಾರಂಟೈನ್ ಇತ್ತು, ನೀವು ಯಾವ್ದೇ ತರ ಬೌಲರ್ ಗಳನ್ನ ಅಲ್ಲಿಂದ ಬಾರೋ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಟೀಮ್ ಇಂಡಿಯಾಯಿಂದಾನೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರ ಲಕ್ ಚೇಂಜ್ ಆಯ್ತು ದಟ್ ದೇ ವಿಲ್ ಪ್ಲೇ ಫಾರ್ ಇಂಡಿಯಾ ಇನ್ ಅ ಟೆಸ್ಟ್ ಫಾರ್ಮ್ಯಾಟ್. ಆಸ್ಟ್ರೇಲಿಯನ್ ಟೀಮ್ ಲಬುಶೇನ್ ಹೆಲ್ಪ್ ಇಂದ 136 ರನ್ಸ್ ಸ್ಕೋರ್ ಮಾಡ್ತಾರೆ. ನಾವಿಲ್ಲಿ ಅಜಿಂಕ್ಯ ರಹಾನೆ ಅವರ ಕ್ಯಾಪ್ಟನ್ಸಿನ ಪ್ರೈಸ್ ಮಾಡಬೇಕು. ಬಿಕಾಸ್ ಒಂದು ಇನ್ಎಕ್ಸ್ಪೀರಿಯನ್ಸ್ ಬಾಲಿಂಗ್ ಟೀಮ್ ನ ಒಂದು ಆಸ್ಟ್ರೇಲಿಯನ್ ಎಕ್ಸ್ಪೀರಿಯನ್ಸ್ ಪ್ರೈಮ್ ಟೀಮ್ ವಿರುದ್ಧ ಜಸ್ಟ್ ಫಾರ್ 369 ಆಲ್ ಔಟ್ ಮಾಡ್ತಾರೆ. ಆಮೇಲೆ ಇಂಡಿಯಾ ಬ್ಯಾಟಿಂಗ್ ಬಂದಾಗ ಗಿಲ್ ರೂಪದಲ್ಲಿ ಫಸ್ಟ್ ವಿಕೆಟ್ ಬೀಳುತ್ತೆ. ಬಟ್ ಇಲ್ಲಿ ಆಸ್ಟ್ರೇಲಿಯನ್ಸ್ ಗೆ ಔಟ್ ಆಫ್ ಸಿಲೆಬಸ್ ಬಂದಿದೆ ವಾಷಿಂಗ್ಟನ್ ಸುಂದರ್ ಮತ್ತೆ ಶಾರ್ದುಲ್ ಠಾಕೂರ್. ನಮ್ಮ ಇಂಡಿಯನ್ ಮಿಡಲ್ ಆರ್ಡರ್ ತುಂಬಾ ವೀಕ್ ಆಗಿತ್ತು. ಬಿಕಾಸ್ ಇವ್ರು ಯಾರಿಗೂ ಎಕ್ಸ್ಪೀರಿಯನ್ಸೇ ಇರಲಿಲ್ಲ. ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರು ಆಸ್ಟ್ರೇಲಿಯನ್ ಪ್ರೈಮ್ ಬಾಲರ್ಸ್ ವಿರುದ್ಧ ವಾಷಿಂಗ್ಟನ್ ಸುಂದರ್ ಮತ್ತೆ ಶಾರ್ದುಲ್ ಠಾಕೂರ್ 62 ಮತ್ತೆ 67 ರನ್ಸ್ ಹೊಡೆದ್ಬಿಟ್ಟು ಒಂದು ಫೈಟಿಂಗ್ ಸ್ಕೋರ್ ಕೊಡ್ತಾರೆ ಫಾರ್ ಟೀಮ್ ಇಂಡಿಯಾ. ಇಬ್ರು 3 ವಿಕೆಟ್ ತಗೊಂಡಿದ್ರೆ ಆಮೇಲೆ ಬಂದಿದ್ದು ಸಿರಾಜ್ ಇನ್ನಿಂಗ್ಸ್ ಅಲ್ಲಿ 4 ವಿಕೆಟ್ ತಗೊಂಡ್ರು. ಬಟ್ ಇಲ್ಲಿ ಅವರು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಬೇಕು. ಸಿರಾಜ್ ವಾಸ್ ಲೀಡಿಂಗ್ ದಿ ಬೌಲಿಂಗ್ ಯೂನಿಟ್ ಆಫ್ ಟೆಸ್ಟ್ ಕ್ರಿಕೆಟ್. ಇದೇ ಸೀರೀಸ್ ಅಲ್ಲಿ ಡೆಬ್ಯೂ ಮಾಡಿ ಸಿರಾಜ್ ನ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಕೊಡ್ತಾರೆ. ಅವರು ಇದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಇವರೆಲ್ಲ ಹೆಲ್ಪ್ ಇಂದ ಆಸ್ಟ್ರೇಲಿಯಾನ ನಾವು 294 ರನ್ಸ್ ಗೆ ಸ್ಟಾಪ್ ಮಾಡ್ತೀವಿ. ಇಂಡಿಯಾ ಬರೀ ಮ್ಯಾಚ್ ನಲ್ಲ, ಈ ಸೀರೀಸ್ ನ ಗೆಲ್ಬೇಕಂದ್ರೆ 329 ರನ್ಸ್ ನ ಚೇಸ್ ಮಾಡಬೇಕಾಗಿತ್ತು. ಆಸ್ಟ್ರೇಲಿಯನ್ಸ್ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ದೇ ನೆವರ್ ಲಾಸ್ಟ್ ಇನ್ ಗಾಬಾ. ಈ ಟೀಮ್ ಮುಂದೆ, ಒಂದು ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಮುಂದೆ ನಾವು ಸೋಲಲ್ಲ ಅನ್ಕೊಂಡು ಆಸ್ಟ್ರೇಲಿಯನ್ ಟೀಮ್ ಬೌಲಿಂಗ್ ಬರ್ತಾರೆ. ಬಟ್ ಅವರನ್ನ ಸರ್ಪ್ರೈಸ್ ಮಾಡಿದ್ದೆ ಗಿಲ್ ಈ ಮ್ಯಾಚ್ ಅಲ್ಲಿ ಆಡೋ ನಾಲ್ಕಿಂದನೇ ಅವರು ಇವತ್ತು ಒಬ್ಬ ಪ್ರಿನ್ಸ್ ಅಂತ ನೇಮ್ ತಗೊಂಡಿರೋದು. ಗಿಲ್ ಒಂದು ನಾನ್ ನೇಮ್ ಆಗಕ್ಕೆ ಇದೇ ಇನ್ನಿಂಗ್ಸ್ ಕಾರಣ. ಗಿಲ್ ಮತ್ತೆ ಪೂಜಾರ 114 ರನ್ಸ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಒಬ್ಬ ಮಾಡರ್ನ್ ಕ್ಲಾಸಿಕ್ ನ ತೋರಿಸಿದ್ರೆ ಒಬ್ಬ ವಿಂಟೇಜ್ ಎಲಿಗೆನ್ಸ್ ನ ತೋರಿಸ್ತಾರೆ. ನಾವಿಲ್ಲಿ ಪೂಜಾರ ಆಸ್ ಅ ಬ್ಯಾಟ್ಸ್ಮನ್ ನೋಡ್ಬೇಕಾಗುತ್ತೆ. ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು. ಅವ್ರೊಬ್ರು ವಿಕೆಟ್ ಬಿದ್ರೆ ಎಲ್ಲರೂ ಬೀಳ್ತಾರೆ, ಇಂಡಿಯಾನೇ ಸೋಲ್ಸ್ಬೋದು ಅಂತ ಆಸ್ಟ್ರೇಲಿಯನ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಬೌನ್ಸರ್ಸ್ ಗಳು ಹಾಕ್ತಾರೆ. ಬಟ್ ಆಸ್ಟ್ರೇಲಿಯನ್ ಬೌಲಿಂಗ್ ಗಳು ಪೂಜಾರನ ಡಿಟರ್ಮಿನೇಷನ್ ಗೆ ಡ್ಯಾಮೇಜ್ ಮಾಡಕ್ಕಾಗಿಲ್ಲ. ಬಟ್ ಪೂಜಾರ ಸ್ಟುಡ್ ದೇರ್. ಇಲ್ಲಿ ಮ್ಯಾಚ್ ನ ಟರ್ನಿಂಗ್ ಮೂಮೆಂಟ್ ಬರುತ್ತೆ. ಪೂಜಾರ ವಿಕೆಟ್ ಬಿದ್ದ ಮೇಲೆ ಪಿಚ್ಗೆ ಬಂದಿದೆ ರಿಷಬ್ ಪಂತ್ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಬಟ್ ಯಾರು ಅವರಿಗೆ ಹೆಲ್ಪ್ ಮಾಡಕ್ ಹೋಗಲ್ಲ. ಆಮೇಲೆ ಪಿಚ್ಗೆ ಬಂದು ವಾಷಿಂಗ್ಟನ್ ಸುಂದರ್ ಮತ್ತೆ ಪಂತ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ವಾಷಿಂಗ್ಟನ್ ಸುಂದರ್ ಒಂದು ಇಂಪಾರ್ಟೆಂಟ್ ಕ್ಯಾಮಿಯೋ ಆಡ್ಬಿಟ್ಟು ಔಟ್ ಆಗ್ತಾರೆ. ಬಟ್ ಇನ್ನು ಮ್ಯಾಚ್ ಮುಗ್ದಿರ್ಲಿಲ್ಲ. ಆಸ್ಟ್ರೇಲಿಯನ್ಸ್ ಮತ್ತೆ ಮೊಮೆಂಟಮ್ ಬರ್ದಿತ್ತು. ಬಟ್ ರಿಷಬ್ ಪಂತ್ ಯಾವತ್ತು ಇಂಡಿಯಾ ಗೇಮ್ ಇಂದ ಹೊರಗಡೆ ಹೋಗಿದ್ದಾರೆ ಅಂತ ಅನ್ಸಕ್ಕೆ ಬಿಟ್ಟಿಲ್ಲ. ಅಂಡ್ ರಿಷಬ್ ಪಂತ್ ಹಿಟ್ಸ್ ದೋಸ್ ರನ್ಸ್, ದಿ ವಿನ್ನಿಂಗ್ ರನ್ಸ್. ರಿಷಬ್ ಪಂತ್ ಈ ಮ್ಯಾಚ್ ನ ಮುಗಿಸ್ತಾರೆ. ಹಿಸ್ಟಾರಿಕಲ್ ಮೂಮೆಂಟ್ ಅಲ್ಲಿ ಗಬನ ಅಹಂಕಾರವನ್ನು ಮುರಿತಾರೆ. ಈ ಮ್ಯಾಚ್ ಒಂದು ಹಿಸ್ಟ್ರಿ ಬುಕ್ಸ್ ಅಲ್ಲಿ ಹೋಗುತ್ತೆ. ಬಿಕಾಸ್ ಜಸ್ಟ್ ನಾಟ್ ಫಾರ್ ದಿಸ್ ಮ್ಯಾಚ್, ಈ ಸೀರೀಸ್ ಅಲ್ಲಿ ಏನಾಯ್ತು ಇವೆಲ್ಲ ನೋಡ್ಬಿಟ್ಟು ಈ ಸೀರೀಸ್ ಇಷ್ಟೊಂದು ಹೈಲಿ ರೇಟ್ ಆಗುತ್ತೆ. ನಾನಲ್ಲಿ ತುಂಬಾ ಜನ ಹೆಸರು ಹೇಳಿಲ್ಲ, ಲೈಕ್ ನವದೀಪ್ ಸೈನಿ, ಜಡೇಜಾ ಇರ್ಬೋದು, ಮತ್ತೆ ಡೋಂಟ್ ಫರ್ಗೆಟ್ ಅವರ್ ಕೋಚ್ ರವಿ ಶಾಸ್ತ್ರಿ. ಇವರೆಲ್ಲ ಪ್ಲೇಯರ್ಸ್ ಗಳು ಒಂದು ಅನ್ನೋಟಿಸಬಲ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅವ್ರ ಪ್ರೆಸೆನ್ಸ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತಿಗೂ ಗೊತ್ತಾಗುತ್ತೆ. ನಿಮ್ಗೆ ಇದೇ ತರ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ರೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ರೆ ಈ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.